ಎಸ್ ಈಗ ತಾನೇ ಶ್ರೀಕಾಂತ್ ಪೂಜಾರಿ ಅವರು ರಿಲೀಸ್ ಆಗಿದ್ದಾರೆ ಸರ್. ಸರ್ ನೇರ ಮಾತು ಕಣ್ಣಲ್ಲಿ ಕಂಡಿಟ್ಟು ಸರ್ ಅಂತ ಹೇಳಿದ್ರು ನಾ ಮರಾಠಾಗ ಅಲ್ಲಿಂದ ಇದಕ್ಕೆ ಬರ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಬರತ್ತಿದ್ದೆ ನಾವು ಹೊಸೂರಿಗೆ. ಅಲ್ಲಿಂದ ಒಬ್ಬ ಸಿಬ್ಬಂದಿ ನನಗೆ ಬೆನ್ನ ಹತ್ತಿ ಮನೆಗೆ ರೇಷನ್ ತಗೊಂಬರುದು. ಕಾಂಗ್ರೆಸ್ ಅವರು ಅಧಿಕಾರ ಐತಲ್ರಿ, ಕಾಂಗ್ರೆಸ್ ಅದ ಅಧಿಕಾರ ಐತಿ ಮಾಡಿದ್ರು ಓಪನ್ ಅವ್ರಿಗೆ. ಅವ್ರಿಗೊಂದು ನಿವನ್ ಬೇಕಾಗಿತ್ತು. ಆನಂದ ಇದ್ರದ್ದು ಹೋಗುದು ಶ್ರೀರಾಮ ಮಂದಿರಿಗೆ ಹೋಗುದು ಸಲಾಗಿ ಅವ್ರಿಗೆ ಒಂದು ನಿವನ್ ಬೇಕಾಗಿತ್ತು. ಹುಬ್ಳಿ ಮಂದಿಗೆ ಎಷ್ಟು ಮಂದಿ? ಇನ್ನೊಂದು ನೇರವಾದ ಪ್ರಶ್ನೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ, ಆಗ್ಲೇ ಈ ಕೆಲಸ ಮಾಡ್ಬೋದಿತ್ತಲ್ಲ, ಈಗ ಯಾಕೆ ಮಾಡಿದ್ರು? ಅವ್ರಿಗೆ ಸಂಕಟ ಸರ್. ಅವ್ರು ರಾಮ ಮಂದಿರಿಗೆ ಈ ಓಪನಿಂಗ್ ಆಗ್ತೈತಲ್ಲ, ಇವ್ರು ಹೋಗ್ತಾರ ಅಂತೇಳಿ ಮಾಡಿದ್ರು. ಅವರು ಇವ್ರು ಹೋಗ್ಬಾರ್ದು ಅಂತೇಳಿ ಮಾಡಿದ್ರು. ನಾವು ನೀವ್ ಹೇಳ್ತಾ ಇದೀರಾ ಟಾರ್ಗೆಟ್ ಮಾಡಿದ್ರು ಅಂತ. ಹೌದೌದೌದು. ಸರ್ ನಾನ್ ನೇರವಾಗಿ ಕೇಳ್ತೀನಿ ಸರ್, ಇಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅವತ್ತು ಪ್ರತಿಭಟನೆ ಆಗ್ಬೇಕಾದ್ರೆ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು, ಶಾರಾ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಕ್ ಹೋದ್ರು. ಇವತ್ತು ನೀವು ರಿಲೀಸ್ ಆಗ್ತಿದ್ದೀರಾ, ಕೆಲವು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದೀವಿ ಕಾರ್ಯಕರ್ತರನ್ನ. ಏನ್ ಅನಿಸ್ತಾ ಇದೆ ನಿಮ್ಗೆ? ಅವ್ರಿಗೆಲ್ಲ ಧನ್ಯವಾದಗಳು. ಅಂದ್ರೆ ಅರ್ಥ ಏನು? ಅಂದ್ರೆ ಅವ್ರಿಗೆ ನೋಡಿ ಖುಷಿ ಪಡ್ತೈತ್ರಿ. ನನ್ನ ಸಲಾಗಿ ಹೋರಾಟ ಮಾಡಿದ್ರಪ್ಪ ಅಂತೇಳಿ, ಶ್ರೀರಾಮ್ ಸಲುವಾಗಿ ಹೋರಾಟ ಮಾಡಿದ್ರ ಅಂತ ಸಲಾಗಿ ಧನ್ಯವಾದಗಳು ಅವ್ರಿಗೆ. ಯಾಕಂದ್ರೆ ನಾನು ಹೇಳ್ತೀನಿ ಸರ್, ಎಕ್ಸ್ಪೆಕ್ಟೇಷನ್ ಇಲ್ಲಿ ಹೆಂಗಿರ್ಬೇಕು ಅಂತಿತ್ತು ಹಂಗಿಲ್ಲ. ನಾ ಓಪನ್ ಆಗಿ ಹೇಳ್ತೀನಿ ಸರ್, ನಾ ಮುಂಚೆನೆ ಹೇಳಿದ್ದೀನಿ, ಬ್ಯಾರಿಗೇಡ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ನಂದ ಮನಿ ಇರೋದು ಹಳೆ ಬಿಳಿ, ಇವರು ಮಾಡಿದ್ದು ಮರಾಠ ಗಲ್ಲಿಯಾಗ. ನನ್ನ ಕೊಟ್ಟು ಮಾಡಿದ್ರ ಅವ್ರು ಹಳೆ ಬೆಳಗ್ಗೆ ಮಾಡಿದ್ರ. ಅವ್ರು 15 ದಿವಸದಿಂದ ನನ್ನ ಕೊಟ್ಟು ಬರಾತಿದ್ರು. ಇವ್ರು ಊಟಕ್ಕೆ ಬರಾತಿದ್ರು, ಸಾವಜಿ ಊಟ ಮಾಡಕ್ ಬರಾತಿದ್ರು. ಏನಪ್ಪ ಆರಾಮದಿ? ಆರಾಮದೇನೆ ಅಂತ ಹೇಳಿದ್ರು ಅವರು. ಆರಾಮದೇನೆ ಅಂದೆ. ಮತ್ತೇನು ಆರಾಮೇನ? ಆರಾಮಂದೆ. ಅವ್ರು 15 ದಿವಸದಿಂದ ಒಂದು ತಿಂಗಳಿಂದ ನನ್ನ ಕೊಟ್ಟು ಮಾತಾಡ್ಕೊಂತದಾರ. ಇಲ್ಲಿ ಮರಾಠ ಬಂದಾಗ ಪ್ಯಾಕ್ ಮಾಡ್ಯಾರ ಅವ್ರು. ನನಗೆ ಅಲ್ಲಿಂದ ಬಂದು ಅಲ್ಲಿ ಹೊಸೂರ್ಗೆ ಹೋದಾಗ ಪ್ಯಾಕ್ ಮಾಡ್ಯಾರ ಅವ್ರು. ಅಲ್ಲಿಂದ ಅನಾರೋಗ್ಯದ ಪರಿಸ್ಥಿತಿ ನಿಮ್ದು ನೋಡಿದ್ರೆ ನಮ್ಗೆ ಒಂದು ಕ್ಷಣಕ್ಕೆ ಭಯ ಸೈಡಲ್ಲಿ ನಿಲ್ಲೋ ತರ ಇತ್ತು. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ಬಂಧಿಸಿದ್ದಾರೆ. ಆಪರೇಷನ್ ಆಗೈತೆ ಅಂದ್ರೂ ಸಾಹೇಬ್ ಬಿಡ್ಲಿಲ್ರಿ ಅವ. ಆಪರೇಷನ್ ಆಗಿದ್ರು ಅಂಗಿ ತಗ ತೋರಿಸಿದ್ರು ಬಿಡ್ಲಿಲ್ಲ ಅವ. ಕೈ ಮುರಿಲಿ, ಕೈ ಮುರಿದ್ರು ಒಳಗೆ ಹಾಕ್ತಿವಿ, ಕಾಲು ಮುರಿದ್ರು ಒಳಗೆ ಹಾಕ್ತೇವೆ ನಾವು. ಅದನ್ನ ಬಂಧಿಸಿದಂತ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಕರೆಕ್ಟ್ ಅಲ್ವಾ? ತಹಶೀಲ್ದಾರ್ ಅಲ್ರಿ, ಅವ್ರದ್ದು ಸರ್ ಏನೈತ್ರಿ ಎಂ ತಹಶೀಲ್ದಾರ್. ಅವ್ರು ಏನಂದ್ರು ಸರ್ ನಿಮ್ಮ ಹತ್ರ ಅರೆಸ್ಟ್ ಮಾಡುವಾಗ? ನಿಮ್ಮನ್ನ ಬಂಧಿಸುವಂತ ಸಂದರ್ಭದಲ್ಲಿ ನಿಮ್ ಜೊತೆ ಏನ್ ಮಾತಾಡಿದ್ರು ನೇರವಾಗಿ? ಅವ್ರು ಏನಂದ್ರಿ, ನೀನ್ ಕಾಯಿ ಮುರಿಲಿ ಕಾಲು ಮುರಿಲಿ ಒಟ್ಟ ಒಳಗೆ ಹಾಕೋರು, ನಾವು ಏನಿದ್ರು ಒಳಗೆ ಹಾಕೋರು ಅಂತ ಹೇಳಿದ್ರ. ಹಾಕ್ರಿ ಅಂತ ಹೇಳಿದೆ ನಾನು ಹಾಕ್ರಿ ಅಂದೆ. ಮತ್ತೆ ನೀವು ರಿಕ್ಷಾ ನಡೆಸ್ತೀನಿ, ಹೊಟ್ಟೆ ಸಲಾಗಿ ಜೀವನಕ್ಕೆ ಏನು ಮಾಡ್ಬೇಕ್ರಿ ಅಂದೆ. ರಿಕ್ಷಾ ನಡೆಸ್ತೇನೆ ನಾನು ಅಂದೆ. ಈಗ ನಿಂಗೆ ಒಳಗೆ ಹಾಕೋರು ನಾವು ಅಂದ್ರೆ ಹಾಕ್ರಿ ನೋಡೋಣ ಅಂತ ಹೇಳಿದೆ. ನಾನು ನಮ್ಮ ಕಾರ್ಯಕರ್ತರು ಬರ್ತಾರ ತಗೋರಿ, ನಮ್ಮ ಸರ್ರು ಬರ್ತಾರ ಅಂತ ಹೇಳಿದೆ. ನಾನು ಇಷ್ಟೊಂದಕ್ಕೂ ಸೀದಾ ಹೋದೆ. ಸರ್ ಇಷ್ಟೆಲ್ಲ ಆಯ್ತು, ಒಂದ್ ನಿಮಿಷ, ಇಷ್ಟೆಲ್ಲ ಆಗೋಯ್ತು, ಇದೆಲ್ಲ ಆಯ್ತು. ಈ ಪರಿಸ್ಥಿತಿಯಲ್ಲೂ ಕೂಡ ನೀವು ಅಯೋಧ್ಯೆಗೆ ಹೋಗ್ತೀರಾ, ರಾಮ ಮಂದಿರ ಉದ್ಘಾಟನೆ 19 ತಾರೀಕಿಗೆ ಹೋಗೋರಿ. ನಂದು ಆಲ್ರೆಡಿ ಬುಕ್ನು ಆಗೈತಿ. ಕೊನೆವರೆಗೂ ಈ ಹೋರಾಟ ನಿಮ್ದು ಈ ಒಂದು ಇದು ಇದೇ ಸಲಾಗಿ ಮಾಡೋರಿ. ಇನ್ನೊಂದು ಸರ್ ಲಾಸ್ಟ್ ಕ್ವಶನ್, ನೇರವಾಗಿ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, ನೇರವಾಗಿ ಕೇಳ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ್ದೀನಿ, ನೇರ ಮಾತು ಕಣ್ಣಲ್ಲಿ ಕಂಡಿಟ್ಟು ಸರ್. ಇನ್ನೊಂದು, ನಿಮ್ಮಲ್ಲಿ ಅದೊಂದು ಕೇಸ್ಗಳು ಬಂದ್ವಲ್ಲ ಸರ್, ಮಟ್ಕ ಸರಾಯಿ, ಒಂದ್ ನಿಮಿಷ ಅದೆಲ್ಲ ಅದ ಹೊರಗಡೆ ಏನು ಒಪಿನಿಯನ್ ಬಂತು ಅಂದ್ರೆ, ಇವ್ರು ಯಾರ್ರೀ ರಾಮ ಭಕ್ತ, ಇವರೆಲ್ಲ ಈ ತರ ಎಲ್ಲ ಭಾಗಿಯಾಗಿದ್ದಾರೆ, ಇವರು ಈ ತರ ಕೇಸ್ಗಳಲ್ಲಿ, ಇವ್ರು ರಾಮ ಭಕ್ತ ಹೆಂಗಾಗ್ತಾರೆ ಅನ್ನುವಂಥ ಮಾತುಗಳು ಕೇಳ್ಬಂತು. ಅವ್ರಿಗೆ ನೀವೇನ್ ಪ್ರತಿಕ್ರಿಯೆ, ನಿಮ್ಮ ಸಮರ್ಥನೆ ಏನ್ ಕೊಡ್ತಾರೆ? ಅವರು ಕಾಂಗ್ರೆಸ್ದವ್ರದ್ದು ರಾಜಕೀಯ ನಡೆದೈತಿ ಈಗ, ಅವ್ರ ರಾಜಕೀಯ ಅವ್ರು ನಡೆದೈತಿ ಈಗ. ನಾಳೆ ನಾವು BJP ಬಂದ್ರು ನಾವು ತೋರಿಸ್ತೇವೆ ಒಂದು ಕೈ. ಈಗ ಸಣ್ಣಗೆ ಐತೆ ಅಂತ ಹೇಳಿ ನಾವು ಸುಮ್ ಕುಂತೇವಿ. ಅವರು ಕಾಂಗ್ರೆಸ್ ಐತೆ ಅಂತ ಹೇಳಿ ಅಧಿಕಾರ. ನಿಮಗೆ MP ಟಿಕೆಟ್ ಕೊಡ್ರಿ ಅಂದ್ರು, MP ಟಿಕೆಟ್ ಕೊಡ್ರಿ ಅಂದ್ರು, ಕೊಟ್ರೆ ನಿಲ್ತೀರೇನ್ರಿ? ನೋಡೋಣ ಅದು ನಮ್ಮ ಹಣೆ ಬಾರಿ ಇತ್ತಂದ್ರೆ MP ಗೆ ಏನಂದ್ರು ಅದಕ್ಕೂ ನಿಂದಿರ್ತೀನಿ. ಎಸ್ ಇವಿಷ್ಟು ಶ್ರೀಕಾಂತ್ ಪೂಜಾರಿ ಅವರ ಮಾತುಗಳಾಗಿತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ, ನೋಡ್ರಿ ಕೈ ಆದ್ರೂ ಮುರಿತೀನಿ, ಕಾಲಾದ್ರೂ ಮುರಿತೀನಿ, ಒಟ್ಟು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ನವರು ಹೇಳಿದ್ರಂತೆ. ಅವರೇ ಕೊಟ್ಟಂತ ಹೇಳಿಕೆ. ಇಷ್ಟೆಲ್ಲ ಆದ್ರೂ ಕೂಡ ನಾನು ಅಯೋಧ್ಯೆಗೆ ಹೋಗ್ತೀನಿ, ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಶ್ರೀಕಾಂತ್ ಪೂಜಾರಿ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ನವರು ಒಂದು ಅಭಿಯಾನವನ್ನ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, MP ಟಿಕೆಟ್ ಕೊಡ್ರಿ BJP ಕಡೆಯಿಂದ ಅಂತ ಹೇಳಿ ಶ್ರೀಕಾಂತ್ ಪೂಜಾರಿಗೆ. ಸೊ ಈಗ ಅದನ್ನು ಕೂಡ ಕ್ವಶನ್ ಕೇಳಿದ ಸಂದರ್ಭದಲ್ಲಿ ಹಣೆ ಬರ ಇದ್ರೆ ಅಲ್ಲಿಗೂ ಕೂಡ ನಿಲ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಸೊ ಶ್ರೀಕಾಂತ್ ಪೂಜಾರಿ ಅವರು ಹೊರಗಡೆ ಬಂದಾಯ್ತು. ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ರು, ಈ ಒಂದು ಹೋರಾಟವನ್ನು ನಾವು ಯಾವ ರೀತಿ ತಗೊಂಡು ಹೋಗ್ತೀವಿ, ಏನು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಕಾದ್ದೋಣ ಏನಾಗುತ್ತೆ. ರಿಲೀಸ್ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವದಿವಿತ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.